ಊರಿಗೆ ಬಂದು ಓದ್ತೀನಿ ಅಂದ್ಲು ಕಣಪ್ಪ. ಗಂಡ ಮನೆ ಒಬ್ಬಳನ್ನ ಇಟ್ಕೊಂಡಿದ್ದಾನ ಅವನು. ಅದು ಕೇಳಕ್ಕೆ ಹೋಗೋ ಹೊತ್ತಿಗೆ ಹಿಂಗೆ ಗಲಾಟೆ ಮಾಡಿದ್ದು ಹೊಡೆದು ಇದು ಮಾಡಿದ್ದಾರೆ ಕಣಪ್ಪ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಳಕ್ಕೆ ಅವಳು ಕರ್ಕೊಬಂದು ಮಗ ಫೋಟೋ ಕಳಿಸಿದ್ದ ನನ್ನ ಮಗನಿಗೆ. ಆ ಮಗನಿಂದ ನನ್ನ ಮಗಳು ತಗೊಂಡ್ಲು. ಆ ತಗೊಂಡು ಅಂದಮೇಲೆ ಮನೆಗೆ ಹೋಗಿ ನಾನು ಕೇಳ್ತೀನಿ ಅಂತ ಕೇಳಕ್ಕೆ ಹೋಗಿತ್ತಿಗೆ ಈ ಥರ ಮಾಡಿದ್ದಾರೆ ಕಣಪ್ಪ. ನನ್ನ ಮಗಳು 3 ಜನನೂ 3 ದಿಕ್ಕಾಗಿದ್ರು ಕಣಪ್ಪ. ಅಷ್ಟು ದಿವಸ ಮಗನ ಜೊತೆಲೇ ಇದ್ಲು. ಮಗ ಅವನ ಜೊತೆಲೇ ಇದ್ದ. ಒಂದು ಸ್ವಲ್ಪ ದಿವಸ ಇದ್ದ, ಆಮೇಲೆ ಕೊನೆಗೆ ಹಿಂಗೆ ಆಯ್ತು ಕಣಪ್ಪ. ಅಪ್ಪ ನನ್ನ ಮಗಳು ಕೊಡಿದ್ರಪ್ಪ, ನ್ಯಾಯ ಕೊಡಿದ್ರು ತಂದೆ. ಇಂಥ ಕಷ್ಟ ಯಾರಿಗೂ ಬರಬಾರ್ದು ಕಣಪ್ಪ. ಅಪ್ಪ ಇಂಥ ಕಷ್ಟ ಯಾರಿಗೂ ಬರಬಾರ್ದು, ಶತ್ರಿಗೂ ಬರಬಾರ್ದು ಕಣಪ್ಪ. ಅಪ್ಪ ಮದುವೆ ಆಗಿ 20 ವರ್ಷ ಆಯಿತು. ಅವರು ಚೆನ್ನಾಗೇ ಇದ್ದರು. ಈಗ ಒಂದು 2-3 ವರ್ಷದಿಂದ ಗಲಾಟೆ ಮಾಡ್ಕೊಂಡು ಬೇರೆ ಬೇರೆ ಆಗಿ, ಮಗ ಒಂದು ಹಾಸ್ಟೆಲಲ್ಲಿದ್ದ, ಗಂಡ ಹೆಂಡತಿ ಹಿಂಗೆ ಬೇರೆ ಬೇರೆ ಇದ್ದರು. ಹಾಸನದಲ್ಲಿ ಮನೆ ಮಾಡ್ಕೊಂಡು ಸಪ್ರೇಟಾಗಿ ಚೆನ್ನಾಗಿ ಹೋಗ್ತಾ ಬರ್ತಾಯಿದ್ರು. ಮೊನ್ನೆ ಏನೋ ಹಿಂಗೆ ಗಲಾಟೆ ಇದಕ್ಕೆ ನಮ್ಮ ಅಕ್ಕ ಕೇಳೋಕ್ಕೆ ಹೋಗಿದ್ದಾರೆ. ಅವರು ಅಕ್ರಮ ಸಂಬಂಧ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿ ಅವರೇ ಸರೆಂಡರ್ ಆಗಿದ್ದಾರೆ ಸರ್. ಅವರೇ ಸರೆಂಡರ್ ಆಗಿ ಇವತ್ತು ಅವರೇ ಒಪ್ಕೊಂಡು ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ನಾವು ನಮಗೆ ನ್ಯಾಯ ಮದುವೆ ಆಗಿ 20 ವರ್ಷ ಆಯ್ತು ಸರ್. 16-17 ವರ್ಷ ಒಟ್ಟಿಗೆ ಇದ್ರು. ಈಗ ಒಂದು 2 ವರ್ಷ ಬೇರೆ ಇದ್ದಾರೆ. ಅವರೇ ಜಗಳ ಆಡ್ಕೊಂಡು ಬೇರೆ ಹಾಸನದಲ್ಲಿ ಕೆಲಸ ಮಾಡ್ತಿದ್ರು, ನರ್ಸಿಂಗ್ ಹೋಮ್ ಇದರಲ್ಲಿ ಮಂಗಳ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲೇ ಅಲ್ಲಿಂದ ಓಡಾಡೋದು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲೇ ರೂಮ್ ಮಾಡ್ಕೊಂಡು ಇಲ್ಲೇ ಇದ್ದರು ಹಾಸನದಲ್ಲಿ. ಮಗ ಡಿಗ್ರಿ ಮುಗಿಸಿದ್ದಾನೆ ಈ ವರ್ಷ. ಇಲ್ಲ, ಇದು ಅವರೇ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿ ಅವರು ಒಲೆ ಚಾನಲ್ ಒಳಗೆ ಹಾಕಿ ಇದು ಮಾಡಿದರೆ ನಮಗೆ ನ್ಯಾಯ ಬೇಕು ಸರ್. ಇದು ಸಾವಿಗೆ ನ್ಯಾಯ ಬೇಕು ಸರ್ ಅಷ್ಟೇ. ನಾನು ಹುಡುಗ ತಮ್ಮ, ನಾನು ಅವ್ರ ತಮ್ಮ ಸರ್, ವೇದಾಂತ್ ಅಂತ. ವೇದಾಂತ್. ಜಯಮ್ಮ. ಏನು ಸೂಸೈಡ್ ಕೊಲೆ ಮಾಡಿ ಸಾಯಿಸಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಪೊಲೀಸ್ನ ಸ್ಟೇಷನ್ ಹತ್ರ ಹೋದ್ರೆ ಯಾರೂ ಸರಿಯಾಗಿ ಇದು ಮಾಡ್ತಾಯಿಲ್ಲ. ಕಂಪ್ಲೇಂಟ್ ಮಗನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಷ್ಟೇ, ಅದು ನಮ್ಮನೇನು ಇದು ಮಾಡ್ತಾ ಇಲ್ಲ. ತಾಯಿ ಕೊಟ್ಟಿಲ್ವಾ? ಅವ್ರ ತಾಯಿ ಏನು ಕೊಲೆ ಆಗಿದೆ, ಅವ್ರ ತಾಯಿ ಕೊಟ್ಟಿಲ್ಲ ಕಂಪ್ಲೇಂಟು? ತಾಯಿ ಇಲ್ಲೇ ಇದ್ದಾರೆ. ಅವ್ರು ಹೇಳಿಕೆ ಪೊಲೀಸ್ನವ್ರು ಇದು ಮಾಡ್ಕೊಂತ ಇಲ್ಲ, ನಮ್ಮ ಒಳಗಡೆ ಬಿಟ್ಕೊಂತ ಇಲ್ಲ. ಹೋಗಿ ಅಲ್ಲಿ ಏನಾಗಿ ಸತ್ತಿಲ್ಲ ಅದನ್ನ ಹೇಳಿ. ಕೊಲೆ ಮಾಡಿ ಸಾಯಿಸ್ತಾರೆ ಸರ್. ಅನೈತಿಕ ಸಂಬಂಧ ಗಂಡನೇ ಕೊಲೆ ಮಾಡಿ ಸಾಯಿಸಿರೋದು. ಅನೈತಿಕ ಸಂಬಂಧ ಯಾರು? ಗಂಡಂದ? ಹಾಂ, ಗಂಡಂದು. ಇಲ್ಲಿ ಹಾಸಲ್ಲಿ ಯಾರನ್ನೋ ಇಟ್ಕೊಂಡಿದ್ದಾನಂತೆ. ಇಟ್ಕೊಂಡು ಮಗನೂ ಏನೋ ಹೇಳೋಕ್ಕಾಗಲ್ಲ, ಯಾರು ಹೆಂಗೆ ಮಾಡಿದೆ ಅಂತ ಗೊತ್ತಿಲ್ಲ. ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಇದರಿಂದ. ಮಗ ತಾಯಿ ಜೊತೆ ಇದ್ನಾ, ತಂದೆ ಜೊತೆ ಇದ್ದ? ತಂದೆ ಜೊತೆ ಇರ್ತಾನೆ, ತಾಯಿ ಜೊತೆ ಇರ್ತಾನೆ. ಜಾಸ್ತಿ ತಂದೆ ಜೊತೆ ಇರೋದವನು. ನಿಮ್ಮ ಹೆಸರು? ಸ್ವಾಮಿ ಅಂತ. ನಾನು ಅವ್ರ ತಮ್ಮನ ಹೆಂಡ್ತಿ. ಅದೇ ಸರ್, ಈಗ ಅವನು ಮಗು ಮೇಲೂ ಅನುಮಾನ ಇದೆ, ತಂದೆ ಮೇಲೂ ಅನುಮಾನ ಇದೆ. ಅವರಿಬ್ರು ಸೇರಿ ಮಾಡಿದ್ದಾರೆ. ಅವ್ರ ಅತ್ತೆ, ಅವರ ಮಗ, ಅವ್ರ ಗಂಡ 3 ಜನ ಸೇರಿ ತುಂಬಾ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ತಂದೋಗಿ ಹಾಕಿದ್ದಾರೆ ಸರ್. ಅವರು ರಾಧಾ ಪ್ರಶ್ನೆ ಮಾಡಿ ಹೋಗಿ ನಾ ಕಟ್ಟಿರೋ ಮನೆಗೆ ಯಾವಳನ್ನ ಕರ್ಕೊಂಬತ್ತಿ ಅಂತ ಹೋಗಿ ಮಾತಾಡಿದ್ದಾಳೆ. ನನ್ನ ಮನೆ ಇದು, ನಾ ಕಷ್ಟಪಟ್ಟು ಕಟ್ಟಿರೋ ಮನೆ ಅಂತ ಹೋಗಿ ಮಾತಾಡಿದ್ದಾಳೆ. ಅದರಿಂದ ಅವನು ಒಡೆದು ಸಾಯಿಸಿ ನಾಲೆಗೆ ಹಾಕಿದ್ದಾನೆ ಸರ್. ಅವರು ಒಂದು 10-15 ವರ್ಷ ಇದ್ರು ಸರ್. ಇವಾಗ ಹಾಸನಿಗೆ ಅವರೇ ಅಪ್ಪ ಮಗ ಇಬ್ಬರಳು ಹಾಸನಿಗೆ, ಅವಳು ಹಾಸನ ಸೇರೋ ಕಾರಣ ಅಪ್ಪ ಮಗ ಇಬ್ಬರೇ. ಅವ್ರು ಹೇಳಿದ್ಕೆ 3 ಜನ ಒಂದು ಕೆಲಸ ಮಾಡ್ಕೊಂಡು ಇರೋಣ ಅಂತ 3 ಜನ ಮಾತಾಡ್ಕೊಂಡು ಹಾಸನಿಗೆ ಬಂದು ಸೇರ್ಕೊಂಡ್ರು. ಹಾಸನಿಗೆ ಬಂದು ಸೇರ್ಕೊಂಡಾದ್ಮೇಲೆ ಅವಳು ಒಬ್ಳನ್ನೇ ಒಂದು ಮಾಡಿದ್ರು. ಇವರಿಬ್ರು ಒಂದಾದ್ರು, ಅಪ್ಪ ಮಗ. ಅವಳು ಒಬ್ಳೇ ಒಂದಾದ್ಲು ಮಂಗಳ ಆಸ್ಪತ್ರೆಯಲ್ಲಿ. ಎಷ್ಟು ದಿನ ಆದ್ಮೇಲೆ ನಿಮಗೆ ಗೊತ್ತಾಯ್ತು? ಈಗ ಶನಿವಾರ ನೈಟ್ ಫೋನಾಗ ಎಲ್ಲರ ಕೈಲೂ ಮಾತಾಡಿದ್ದಾಳೆ ಸರ್. ಹೋಗ್ಬೇಡ ಅಂತ ಹೇಳಿದ್ದಾರೆ ನಮ್ಮ ಅತ್ತೆ. ಆದ್ರೂ ಇವಳು ಸಿಟ್ಟಿಗೆ ನಾನು ಹೋಗಿ ಕೇಳ್ತೀನಿ, ನನಗೆ ಏನು ಅಧಿಕಾರ ಇಲ್ಲ ಅಂತನಲ್ಲ, ನನ್ನ ಮನೆ ಅದು ಅಂತ ಹೋಗಿ ಕೇಳಿದಾಳೆ. ಅಷ್ಟಕ್ಕೆ ಒಂದು ನೈಟೇ ಯಾವ ಶನಿವಾರ ಮಾಡಿದ್ನೋ ಭಾನುವಾರ ಮಾಡಿದ್ನೋ ಗೊತ್ತಿಲ್ಲ. ನಾವು ಫೋನ್ ಸ್ವಿಚ್ ಆಫ್ ಆಗಿತ್ತು ಭಾನುವಾರ ಫುಲ್ಲು ಅಂತ ನಾವು ಗಾಬರಿ ಆಗಿ. ಈಗ ಇದು ಮನೆ ಕಟ್ಟಿಸ್ಕೋರು ಯಾರು? ರಾಧಾ ಕಷ್ಟಪಟ್ಟು ರಾಧಾ ಅವ್ರ ಜೊತೆಲೇ ನಿಂತ್ಕೊಂಡು ರಾಧಾ ಹೋದ್ಮೇಲೆನೆ ಅವ್ರ ಮನೆ ಕಟ್ಟಿರೋದು. ಮದುವೆ ಆದ್ಮೇಲೆ ರಾಧಾನೇ ಮುಂದೆ ನಿಂತ್ಕೊಂಡು ಅವ್ರು ಹೋಟ್ಲ್ ಹಾಕೊಂಡಿರೋದು. ರೋಡ್ ಸೈಡ್ ಹೋಟ್ಲ್ ಹಾಕೊಂಡಿದ್ಲು ಸರ್. ಇಡೀ ಊರಿಗೆ ಗೊತ್ತು ಸರ್ ಅವಳು ಎಷ್ಟು ಕಷ್ಟಪಟ್ಟು ಆ ಮನೆ ಕಟ್ಟಿದ್ದಾಳೆ ಅಂತ.
ಇದು ಏನೋ ಪರಿಹಾರ ದುಡ್ಡು ಏನೋ 20 ಲಕ್ಷ 30 ಲಕ್ಷ ಬಂತಲ್ಲ ಅದೇನೋ ಕತೆ ಅದು ಹಂಚ್ಕೊಂಡಿದ್ದಾರೆ ಸರ್, 3 ಜನ ಹಂಚ್ಕೊಂಡಿದ್ದಾರೆ. ಅದೇನೋ ಜಮೀನಿಂದು ಅಂತ ಹೇಳಿದ್ಲು, ನಮಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ, ಎಷ್ಟು ದುಡ್ಡು ಬಂತು ಅಂತಾನು ಗೊತ್ತಿಲ್ಲ ನನಗೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟು ದುಡ್ಡೆಲ್ಲ ಬಂತು, 3 ಜನ ಹಂಚ್ಕೊಂಡ್ರು, ಚೆನ್ನಾಗೇ ಇದ್ರು ಸರ್, ಈಗಲೂ ಚೆನ್ನಾಗೇ ಇದ್ರು. ಏನೋ ಜಗಳ ಜಗಳ ಆಡ್ತಾನೆ ಇದ್ರು, ಅವ್ರದ್ದೇನು ಕಾಮನ್ ಆಗಿ ಜಗಳ ಆಡ್ತಿದ್ರು 4 ವರ್ಷದಿಂದಲೂ, ಅವ್ರು ಇಬ್ಬರಳು ಜಗಳ ಆಡ್ತಿದ್ರು. ಈ ಸತಿ ಬೇಕು ಅಂತಲೇ ಪ್ಲಾನ್ ಮಾಡಿ ಈ ಥರ ಮಾಡಿದ್ರು. ಚೈತ್ರ.